ರಾಜ್ಯದಾದ್ಯಂತ ಭ್ರಷ್ಟ ಅಧಿಕಾರಿಗಳಿಗೆ ಲೋಕ ಟೀಮ್ ಶಾಕ್ ಅನ್ನ ಕೊಟ್ಟಿದ್ದು, ಇನ್ನು ಗದಗನಲ್ಲೂ ಕೂಡ ದಾಳಿ ನಡೆದಿದೆ. ಗದಗ ಠಾಣೆ ಸಿಪಿಐ ಡಿಬಿ ಪಾಟೀಲ್ ಮನೆ ಮೇಲೆ ಈ ಒಂದು ದಾಳಿ ನಡೆದಿರುವಂತದ್ದು. ಡಿಬಿ ಪಾಟೀಲ್ಗೆ ಸೇರಿದ 7 ಸ್ಥಳಗಳಲ್ಲಿ ಪರಿಶೀಲನೆ ನಡೀತಾ ಇದೆ ಅನ್ನೋದರ ಕುರಿತು ಮಾಹಿತಿ ಸಿಕ್ಕಿದೆ. ಗದಗಿನ ಶಿವಾನಂದ ನಗರ ಸೇರಿ ಹಲವೆಡೆ ಈ ಒಂದು ಲೋಕ ದಾಳಿ ನಡೆದಿರುವಂತದ್ದು. ಜಮಖಂಡಿ ಹಾಗೆ ಬಾಗಲಕೋಟೆ ಅಲ್ಲಿನ ಮನೆಗಳಲ್ಲೂ ಕೂಡ ತಪಾಸಣೆ ನಡೀತಾ ಇದೆ. ಲೋಕ ಡಿವೈಎಸ್ಪಿ ಪುಷ್ಪಲತಾ ನೇತೃತ್ವದಲ್ಲಿ ಈ ಒಂದು ರೇಡ್ ನಡೆದಿರುವಂತದ್ದು. ಬೆಳಗ್ಗೆನೆ ಲೋಕ ಟೀಮ್ ದಾಳಿಯನ್ನ ನಡೆಸಿದ್ದು, ಇನ್ನು ಆಸ್ತಿ ಮೇಲೆ ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ. ಭ್ರಷ್ಟ ಇನ್ಸ್ಪೆಕ್ಟರ್ಗೆ ಲೋಕ ಶಾಕ್ ಅನ್ನ ಕೊಟ್ಟಿದೆ. ಆದಾಯ ಮೀರಿ ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆಯಲ್ಲಿ ಈ ಒಂದು ರೇಡ್ ಅನ್ನ ಮಾಡಲಾಗಿರುವಂತದ್ದು. ಬೆಳಗ್ಗೆನೆ ಬಿಸಿ ಮುಟ್ಟಿಸಿದ್ದಾರೆ ಲೋಕ ಟೀಮ್. ಗದಗ ಪೊಲೀಸ್ ಠಾಣೆ ಸಿಪಿಐ ಡಿಬಿ ಪಾಟೀಲ್ ಮನೆ ಮೇಲೆ ದಾಳಿ ನಡೆದಿರುವಂತದ್ದು. ಅಂಡ್ ಡಿಬಿ ಪಾಟೀಲ್ಗೆ ಸೇರಿದ 7 ಜಾಗದಲ್ಲಿ ದಾಳಿ ನಡೆದಿದ್ದು ಏಕಕಾಲದಲ್ಲಿ. ಸದ್ಯಕ್ಕೆ ಈಗ ಪರಿಶೀಲನೆ ಕೂಡ ನಡೀತಾ ಇದೆ. ಗದಗ ಟೌನ್ ಸಿಪಿಐ ಮನೆ ಮೇಲೆ ಲೋಕಾಯುಕ್ತ ದಾಳಿ ನಡೆದಿದ್ದು, ಬಾಗಲಕೋಟೆಯಲ್ಲಿರುವ ಗದಗ ಟೌನ್ ಸಿಪಿಐ ಮನೆ ಮೇಲೂ ಕೂಡ ದಾಳಿ ನಡೆದಿರುವಂತದ್ದು. ಅಂದ್ರೆ ಈಗ ನಾನು ಹೇಳ್ತಾ ಇದ್ದೆ, ಗದಗ ಠಾಣೆ ಸಿಪಿಐ ಡಿಬಿ ಪಾಟೀಲ್ ಮನೆ ಮೇಲೆ ನಡೆದಿರುವಂತಹ ರೇಡ್ ಇದು ಅಂತ. ಹಾಗೆ ಡಿಬಿ ಪಾಟೀಲ್ಗೆ ಸೇರಿದ 7 ಸ್ಥಳಗಳಲ್ಲಿ ರೇಡ್ ಮಾಡಲಾಗಿದ್ದು ಪರಿಶೀಲನೆ ನಡೀತಾ ಇದೆ. ಹಾಗೆ ಬಾಗಲಕೋಟೆಯಲ್ಲೂ ಕೂಡ ಇವರ ಮನೆ ಇದ್ದು, ಅಲ್ಲೂ ಕೂಡ ಈಗ ಲೋಕ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಗದಗ ಟೌನ್ ಸಿಪಿಐ ಡಿಬಿ ಪಾಟೀಲ್ ಮನೆ ನವನಗರದ ಸೆಕ್ಟರ್ ನಂಬರ್ 18ರಲ್ಲಿರುವ ಮನೆ ಮೇಲೆ ದಾಳಿಯನ್ನ ನಡೆಸಿದ್ದು ಲೋಕಾಯುಕ್ತ ಅಧಿಕಾರಿಗಳು ಈಗ ಕಡತಗಳ ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ. ಅಕ್ರಮ ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆಯಲ್ಲಿ ಈ ಒಂದು ದಾಳಿ ನಡೆದಿರುವಂಥದ್ದು. ಆದಾಯ ಮೀರಿ ಆಸ್ತಿ ಗಳಿಕೆ, ಅಕ್ರಮ ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆಯಲ್ಲಿ ದಾಳಿ ನಡೆದಿದ್ದು, ಬೆಳಗ್ಗೆನೆ ಭ್ರಷ್ಟ ಅಧಿಕಾರಿಗೆ ಲೋಕ ಬಿಸಿಯನ್ನ ಮುಟ್ಟಿಸಿದೆ. ಸೊ ಹೀಗಾಗಿ ಡಿಬಿ ಪಾಟೀಲ್ಗೆ ಸೇರಿದ 7 ಜಾಗಗಳಲ್ಲಿ ನಿರಂತರವಾಗಿ ಬೆಳಗ್ಗೆಯಿಂದ ಪರಿಶೀಲನೆ ನಡೀತಾ ಇರುವಂಥದ್ದು. ಡಿಬಿ ಪಾಟೀಲ್ಗೆ ಸೇರಿದ ಬಾಗಲಕೋಟೆ, ಜಮಖಂಡಿ ಹಾಗೆ ಕೆರೂರ ಮನೆಗಳ ಮೇಲೆ ಈ ಒಂದು ದಾಳಿ ನಡೆದಿದ್ದು, ಅಧಿಕಾರಿಗಳು ಇಂಚಿಂಚು ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಲೋಕಾಯುಕ್ತ ಡಿವೈಎಸ್ಪಿ ಪುಷ್ಪಲತಾ ನೇತೃತ್ವದಲ್ಲಿ ಈ ಒಂದು ದಾಳಿ ನಡೆದಿರುವಂಥದ್ದು.